ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಗುಂಡೂರಾವ್ರವರ ಪುಣ್ಯಸ್ಮರಣೆ ಪ್ರಯುಕ್ತ ಆರ್ ಗುಂಡೂರಾವ್ ಫೌಂಡೇಶನ್ ವತಿಯಿಂದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ ಹಾಗೂ ಉಚಿತ ಆರೋಗ್ಯ ತಪಾಸಣೆ, ಕಣ್ಣಿನ ತಪಾಸಣೆ, ಹಲ್ಲಿನ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ಗುಂಡೂರಾವ್ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಸಚಿವರಾದ ದಿನೇಶ್ ಗುಂಡೂರಾವ್ರವರ ಸುಪುತ್ರಿ ಅನನ್ಯ, ಉಮೇಶ್ ಬಾಬು, ಶ್ರೀನಿವಾಸ್ ಮೂರ್ತಿ ಹಾಗೂ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಬಂದಿರತಕ್ಕಂಥ ಮಕ್ಕಳಿಗೆ ನನ್ನ ನಮಸ್ಕಾರಗಳು ಮತ್ತು ಇವತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ರಿಗೂ ಕೂಡ ನಮಸ್ಕಾರ ಹೇಳ್ತಾ, ಇವತ್ತು ಈಗಾಗಲೇ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮೆಲ್ಲ ಹೇಳಿದ್ದಾರೆ. ನನ್ನ ತಂದೆಯವರ ಹೆಸರಿನಲ್ಲಿ ನಾವೇನು ಫೌಂಡೇಶನ್ ಮುಖಾಂತರ ಹಲವಾರು ಮಕ್ಕಳಿಗೆ, ಮಹಿಳೆಯರಿಗೆ ಎಲ್ಲ ರೀತಿಯ ಅನೇಕ ಸಾಮಾಜಿಕ ಚಟುವಟಿಕೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಎಲ್ಲ ನಮ್ಮ ಮಕ್ಕಳಿಗೆ ಗಾಂಧಿನಗರ ಕ್ಷೇತ್ರದಲ್ಲಿ BBMP ಮತ್ತು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ಈ ಒಂದು ಸ್ಟೇಷನರಿ ಮತ್ತು ಬ್ಯಾಗ್ಗಳು ಕೊಡುವಂಥ ಕಾರ್ಯಕ್ರಮ. ಅದ್ರ ಜೊತೆಯಲ್ಲಿ ಆರೋಗ್ಯದ ಬಗ್ಗೆಯೂ ಕೂಡ ಇವತ್ತು ನಿಮ್ಮ ಹಲ್ಲಿನ ಒಂದು ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ, ಯಾಕಂದರೆ ಎರಡೂ ಭಾಳ ಮುಖ್ಯ. ನಮ್ಮ ಮಕ್ಕಳಲ್ಲಿ ಅನೇಕ ಅವರಿಗೆ ಇದರ ಈ ಕಣ್ಣಿನ ದೋಷ ಇರುವಂಥದ್ದು, ಸರಿಯಾಗಿ ಕಾಣಿಸದೇ ಇರುವಂಥದ್ದು, ಅದಕ್ಕೆ ನಾವು ಸರಿ ಮಾಡಿಸ್ಕೊಳ್ಳದೆ ಹೋದರೆ ಅದನ್ನು ಎಜುಕೇಷನ್ ಕೂಡ ತೊಂದರೆ ಆಗ್ತದೆ ಮತ್ತು ನಮಗೆ ಬೇರೆ ಬೇರೆ ಸ್ಪೋರ್ಟ್ಸಲ್ಲೂ ಕೂಡ ತೊಂದರೆ ಆಗ್ತದೆ. ಅದೇ ರೀತಿ ಹಲ್ಲನ್ನು ಅದನ್ನು ಕೂಡ ನೋಡ್ಕೊಳ್ಳೋದು ಭಾಳ ಮುಖ್ಯ. ಅದನ್ನು ಕೂಡ ಸೇರಿಸ್ಕೊಂಡಿದ್ದೀವಿ. ಈಗ ನಮ್ಮ BO ಮೇಡಮ್ ಅವರು ಕೂಡ ಅವ್ರು ಹೇಳಿದ್ದಾರೆ, ಈ ಥರ ಶಾಲೆಯ ಅಭಿವೃದ್ಧಿಗೋಸ್ಕರ ನಮಗೆಲ್ಲ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ, ಇನ್ನೂ ಹೆಚ್ಚಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ನಾನು ಇಷ್ಟು ಮಾತ್ರ ಹೇಳ್ತೀನಿ. ಎಲ್ಲ ಈ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಶಾಲೆಗಳ ಏನೇನು ಕೆಲಸಗಳು ಅವ್ರಿಗೆ ಬಾಕಿ ಇದೆ ಅಂತ ಅನಿಸುತ್ತೆ, ಅದೆಲ್ಲವನ್ನು ಕೂಡ ಒಂದು ಪಟ್ಟಿ ಮಾಡಿಕೊಟ್ರೆ, ಅದು ಕಟ್ಟಡದ ಒಂದು ಕಾಮಗಾರಿ ಇರ್ಬೋದು ಅಥವಾ ಅಲ್ಲಿ ಅಗತ್ಯ ಬೇರೆ ಫರ್ನಿಚರಿನ ವ್ಯವಸ್ಥೆ ಇರ್ಬೋದು ಅಥವಾ ಈ ಏನು ಸ್ಮಾರ್ಟ್ ಒಂದು ಎಜುಕೇಷನ್ಗೆ ಅಲ್ವಾ ಅದನ್ನ ಅವಶ್ಯಕತೆ ಇರ್ಬೋದು, ಅದೇನೇ ಇರಲಿ, ಪ್ರತಿಯೊಂದು ಶಾಲೆ ಎಲ್ಲ ರೀತಿಯ ಸೌಲಭ್ಯ ಇರಬೇಕು. ಒಳ್ಳೆ ಶೌಚಾಲಯ, ನೀರು, ಕಟ್ಟಡ ಚೆನ್ನಾಗಿರಬೇಕು, ಫರ್ನಿಚರ್ ಚೆನ್ನಾಗಿರಬೇಕು. ಮಕ್ಕಳಿಗೆ ಬೇರೆ ಏನಾದರೂ ಕಲಿಕೆಯ ಸಾಮಗ್ರಿಗಳು, ಓದೋದಕ್ಕೆ ಏನೇ ಇದ್ರು ಅದೆಲ್ಲವನ್ನು ನೀವು ನಾನು ಇವತ್ತು ಪಟ್ಟಿ ಮಾಡಿಕೊಟ್ರೆ ಖಂಡಿತವಾಗಿ ಎಲ್ಲವನ್ನು ಕೂಡ ಮಾಡಿಸ್ಕೊಡ್ತೀವಿ ಅಂತ ನಮ್ಮ BO ಅವರಿಗೆ ಎಲ್ಲವನ್ನು ಮಾಡಿಸ್ಕೊಡ್ತೀವಿ. ಎಲ್ಲ ರೆಡಿ ಮಾಡಿ ಏನೇನು ಬೇಕಾಗುತ್ತೆ ಅಂತ ಅದೆಲ್ಲವನ್ನು ಕೂಡ ಮಾಡಿಸ್ಕೊಳ್ಳೋಣ. ಯಾಕೆಂದರೆ ನಮ್ಮ ವಿದ್ಯಾಭ್ಯಾಸ ಭಾಳ ಮುಖ್ಯ. ನೀವೆಲ್ಲ ಚೆನ್ನಾಗಿ ಓದಬೇಕು ಮತ್ತು ಚೆನ್ನಾಗಿ ಬೆಳಿಬೇಕು. ಎಜುಕೇಷನ್ ಇದ್ದರೆ ಎಲ್ಲವನ್ನು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಏನು ನಿಮ್ಮ ಸ್ಕೂಲ್ಗಳಲ್ಲಿ ಆಟದ ಜೊತೆ ಪಾಠ ಎರಡೂ ಇರಬೇಕು. ಎರಡೂ ಇದ್ರೇ ಒಳ್ಳೆಯದು. ಬರೀ ಓದ್ತಾ ಇದ್ರೆ ಆಟ ಆಡದೆ ಹೋದರೆ ಅದು ಒಳ್ಳೆಯದಲ್ಲ, ಬರೀ ಆಟ ಆಡಿಕೊಂಡು ಓದದೆ ಹೋದರೆ ಅದು ಒಳ್ಳೆಯದಲ್ಲ. ಎರಡೂ ಇದ್ದಾಗ ಆವಾಗ ನಿಮಗೆ ಒಂದು ಚೆನ್ನಾಗಿ ಬೆಳೆಯೋದಕ್ಕೆ ಅವಕಾಶ, ಮಾನಸಿಕ ಮತ್ತು ದೈಹಿಕ. ನಿಮ್ಮ ದೇಹ, ನಿಮ್ಮ ಬಾಡಿ ಕೂಡ ಚೆನ್ನಾಗಿ ಬೆಳೀತದೆ, ನಿಮ್ಮ ಮೆಂಟಲ್ ಕೆಪಾಸಿಟಿ ಕೂಡ, ನಿಮ್ಮ ಮನಸ್ಸಿನ ಒಂದು ಬೆಳವಣಿಗೆ ಕೂಡ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಖಂಡಿತ ನಮ್ಮ ಕಡೆಯಿಂದ ಏನೇನು ಮಾಡೋದಕ್ಕೆ ಸಾಧ್ಯ ಇದೆ ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ, ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಿಗೆ ಈ ಏನು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥ ಕೆಲವು ಸಾಮಗ್ರಿಗಳನ್ನು ನೀಡ್ತಾ ಇದ್ದೀವಿ. ಮುಂದೆ ನಿಮ್ಮ ಶಾಲೆಯ ಒಂದು ಅಭಿವೃದ್ಧಿಗೆ ಎಲ್ಲ ರೀತಿಯಲ್ಲೂ ಕೂಡ ನಾನು ಮಾಡೋದಕ್ಕೆ ಬದ್ಧನಾಗಿದ್ದೇನೆ. ನಮ್ಮ BO ಅವರು ಏನೇನು ಹೇಳ್ತಾರೆ ಅದು ಹೇಳಿದ್ದನ್ನೆಲ್ಲ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಯಾಕಮ್ಮ, ಏನೇನು ಹೇಳ್ತೀರಾ ಅದನ್ನೆಲ್ಲ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು ಅಷ್ಟೇ, ಬೇರೆ ಇನ್ನೇನು ನಾವು ನೋಡೋದಿಲ್ಲ ಅಂತ ಹೇಳಿ ಇವತ್ತು ಎಲ್ಲ ಮಕ್ಕಳು ಕರೆಕ್ಟ್ ಟೈಮ್ಗೆ ಬಂದು ಭಾಳ ಶಿಸ್ತಿನಿಂದ ಕೂತ್ಕೊಂಡಿದ್ದೀರಾ, ಚೆನ್ನಾಗಿ ಇದರಲ್ಲೆಲ್ಲ ಭಾಗವಹಿಸ್ತಾ ಇದ್ದೀರಾ. ಎಲ್ಲ ನಮ್ಮ ಮಕ್ಕಳಿಗೆ ನಿಮಗೆ ದೇವರು ಒಳ್ಳೇದು ಮಾಡಲಿ. ಭವಿಷ್ಯದಲ್ಲಿ ಇನ್ನೂ ಒಳ್ಳೊಳ್ಳೆ ಹೆಸರು ಮಾಡಿ ನಿಮ್ಮ ತಂದೆ ತಾಯಿಗೆ ಹೆಮ್ಮೆ ಬರುವಂಥ ರೀತಿಯಲ್ಲಿ ನೀವು ಬೆಳಿಬೇಕು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ಈ ದಿವಸ ನನ್ನ ತಾತ ಶ್ರೀ ಆರ್ ಗುಂಡೂರಾವ್ ಪುಣ್ಯಸ್ಮರಣೆ ದಿವಸನ
ಈ ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದೀವಿ. ಯಾಕಂದರೆ ಮಕ್ಕಳ ಸಹಾಯಗೋಸ್ಕರ, ಅವ್ರ ಎಜುಕೇಷನ್ ಮತ್ತು ಅವ್ರ ಹೆಲ್ತ್ ಸಹಾಯಗೋಸ್ಕರ ನಾವು ಎಲ್ಲ ಇಡೀ ಗಾಂಧಿನಗರಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಎಲ್ಲ ಮಕ್ಕಳಿಗೆ ನಾವು ಸ್ಕೂಲ್ ಬ್ಯಾಗ್ಸ್ ಮತ್ತು ಪೆನ್ಸಿಲ್ ಬಾಕ್ಸ್ ಕೊಡ್ತಾಯಿದ್ವಿ ಅವ್ರ ಎಜುಕೇಷನ್ಗೆ ಸಪೋರ್ಟ್ಗೋಸ್ಕರ. ಮತ್ತು ಅವ್ರ ಹೆಲ್ತ್ಗೋಸ್ಕರ ನಾವು ಐ ಕ್ಯಾಂಪ್ಸ್ ಮತ್ತು ಡೆಂಟಲ್ ಕ್ಯಾಂಪ್ಸ್ನ ಆರ್ಗನೈಸ್ ಮಾಡಿದ್ದೀವಿ. ಸೊ ನಮ್ಮ ಫೌಂಡೇಶನ್ ಟೀಮ್ ಮತ್ತು ನಮ್ಮ ಲೋಕಲ್ ಲೀಡರ್ಸ್ಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಹಾರ್ಡ್ ವರ್ಕಿಂದ ಇದೆಲ್ಲ ನಾವು ಪ್ಲ್ಯಾನಿಂಗ್ ಮಾಡಿದ್ದೀವಿ. ಮತ್ತು ನಿಮ್ಮೆಲ್ಲರಿಗೂ ತುಂಬ ಈ ಪ್ರೋಗ್ರಾಮಿಗೆ ಬರೋಕ್ಕೆ ತುಂಬ ಧನ್ಯವಾದಗಳು. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಗುಂಡೂರಾವ್ ಸಾಹೇಬ್ರ ಪುಣ್ಯಸ್ಮರಣೆ. ಈ ಪುಣ್ಯಸ್ಮರಣೆಯಲ್ಲಿ ತಮ್ಮ ಸೇವೆ ಮಾಡಲಿಕ್ಕೆ ನಮ್ಮ ಸನ್ಮಾನ್ಯ ಆರೋಗ್ಯ ಮಂತ್ರಿಗಳು ಈ ಡೆಂಟಲ್ ಕ್ಯಾಂಪ್ ಮತ್ತು ಈ ಒಂದು ಐ ಕ್ಯಾಂಪನ್ನು ನೆರವೇರಿಸ್ತೀವಿ. ನಮ್ಮ ನುರಿತ ತಜ್ಞ ವೈದ್ಯರಿದ್ದಾರೆ. ಆಲ್ರೆಡಿ ನಾವು 3 ಕಡೆ ಕ್ಯಾಂಪ್ ಮಾಡಿದ್ದೀವಿ. ಈ ಕ್ಯಾಂಪಲ್ಲಿ ಈ ದಂತ ಚಿಕಿತ್ಸೆ 3 ಸ್ಕೂಲಲ್ಲಿ ಆಲ್ಮೋಸ್ಟ್ 615 ಮಕ್ಕಳನ್ನು ನಾವು ತಪಾಸಣೆ ಮಾಡಿದ್ದೀವಿ. ಅದರಲ್ಲಿ 140 ಮಂದಿಗೆ ಡೆಂಟಲ್ ಚಿಕಿತ್ಸೆ ಮಾಡಿದ್ವಿ, ಹಲ್ಲಿನ ಚಿಕಿತ್ಸೆ ಕೊಟ್ಟಿದ್ದೀವಿ ನಮ್ಮ ಇಲಾಖೆಯಿಂದ. ಅದೇ ಥರನಾಗಿ ಕಣ್ಣಿಂದು ತಪಾಸಣೆಯೂ 778 ಮಾಡಿದ್ದೀವಿ 3 ಸ್ಕೂಲಲ್ಲಿ. ಅದರಲ್ಲಿ 54 ದೃಷ್ಟಿ ದೋಷ ಬಂದವರಿಗೆ ಉಚಿತವಾಗಿ ಕನ್ನಡಕನೂ ಕೊಡೋ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಹೇಬರು ಹೇಳಿದ್ದಾರೆ. ಅದನ್ನು ನಾವು ಕ್ರಮ ಕೈಗೊಳ್ತೀವಿ. ಅದೇ ಥರನಾಗಿ ಈ ಒಂದು ತಮ್ಮ ಸ್ಕೂಲ್ ಬಾಗಿಲಿಗೆ ಒಂದು ಆರೋಗ್ಯ ಇಲಾಖೆ ಬಂದು ಸಾಹೇಬರ ಆಶೀರ್ವಾದದಿಂದ ಎಲ್ಲರಿಗೂ ತಪಾಸಣೆ ಮಾಡ್ತಾ ಇದ್ದೀವಿ. ಸೊ ಅದೆಲ್ಲರೂ ಸದುಪಯೋಗ ಪಡ್ಕೊಂಡು ಅದನ್ನು ಯಶಸ್ವಿ ಮಾಡಬೇಕು.